ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಒಂದು ಸೀರೆ ಕುಚ್ಚು ಡಿಸೈನ್ನ ಮಾಡ್ತಾಯಿದ್ದೀನಿ. ಬೀಡ್ಗಳನ್ನ ಯೂಸ್ ಮಾಡಿಕೊಂಡು, ರೌಂಡ್ ಬೀಡು ಮತ್ತು ಸ್ಕ್ವೇರ್ ಬೀಡ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಈ ಡಿಸೈನ್ನ ನಾವು ಮಾಡ್ಕೋಬೋದು. ಹಾಗೆಯೇ ಗ್ರ್ಯಾಂಡಾಗೂ ಕೂಡ ಇರುತ್ತೆ. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಂಡ್ಬಿಡೋಣ. ನಾನು ಈಗಾಗಲೇ ಹೇಳಿದಾಗೆ ರೌಂಡ್ ಬೀಡ್ ಮತ್ತು ಸ್ಕ್ವೇರ್ ಬೀಡು ಈ ಎರಡೂ ರೀತಿಯಾದಂಥ ಬೀಡ್ಗಳನ್ನ ನಾನಿವತ್ತು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೇ ಸೀರೆ ಕಲರ್ ಕಾಂಬಿನೇಷನ್ ಅಂತ ರೆಡ್ಡು, ಬ್ಲ್ಯಾಕು ಮತ್ತು ಗೋಲ್ಡ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ, ಜರಿ ದಾರ ಮತ್ತು ದೊಡ್ಡ ಕಣ್ಣಿನ ಸೂಜಿ, ಟ್ರಿಮ್ಮರು. ಇದಿಷ್ಟು ನಮಗೆ ಇಲ್ಲಿ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಾವು 167 ದಾರಾನ ರೆಡಿ ಮಾಡಿ ಇಟ್ಕೋಬೇಕು. ಸೊ ನೋಡಿ, ನಾನು ಈಗಾಗಲೇ 167 ದಾರ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಮೊದಲೇ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಟೇಬಲ್ ಮೇಲೋ ಕಾಟ್ ಮೇಲೋ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸ್ಕೊಂಡು ಈ ರೀತಿ ಹಾಕಿಟ್ಕೋಬೇಕು. ನೋಡಿ, ನಾವು ಸೀರೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಸೀರೆ ಕೆಳಗಡೆ ಬರಬಾರ್ದು, ಜಾರ್ ಬಿಟ್ಟು ಕುಚ್ಚು ಕಟ್ಕೊಳ್ಳುವಾಗ. ಅದಕ್ಕೋಸ್ಕರ ಸೀರೆ ಮೇಲ್ಗಡೆ ಒಂದು ವೆಯ್ಟ್ ಆಗಿರುವಂಥ ದಪ್ಪು ಬುಕ್ಗಳಿರ್ಬೋದು, ವೆಯ್ಟ್ ಆಗಿರುವಂಥ ಪಿಲ್ಲೋ ಇರ್ಬೋದು, ಕುಟ್ಟಾಣಿ, ಈ ರೀತಿ ಏನಾದರೂ ಒಂದು ವೆಯ್ಟ್ ಆಗಿರೋವಂಥದ್ದು, ಕಲ್ಲು, ಏನೋ ಒಂದು ವೆಯ್ಟ್ ಆಗಿ ಇಟ್ಕೊಳ್ಳಿ. ಆವಾಗ ಸೀರೆ ಜಾರಿ ಬರಬಾರ್ದು. ಆ ರೀತಿ ಆವಾಗ ನೀವು ಈಸಿಯಾಗಿ ಬೇಗನೆ ಕಟ್ಕೊಂಡು ಹೋಗ್ಬೋದು. ಸೊ ಅದಾದಮೇಲೆ ನೋಡಿ, ಇವಾಗ ನಾನು ಆಲ್ರೆಡಿ 167 ದಾರ ಸುತ್ತಿಡ್ಕೊಂಡಿದ್ನಲ್ವ. ಈಗ ಫಸ್ಟು ರೆಡ್ ಕಲರ್ ದಾರದಿಂದ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ. ಸೀರೆ ಹಿಂಭಾಗದಿಂದ ನಾವು ಸೂಜಿನ ತಗೊಂಡು ಕುಚ್ಚನ್ನು ಕಟ್ಕೊಳ್ಬೇಕು. ಈ ರೀತಿ ಹಿಂಭಾಗದಿಂದ ಸೂಜಿನ ಚುಚ್ಚಿಬಿಟ್ಟು ಪೂರ್ತಿಯಾಗಿ ಮೇಲಕ್ಕೆ ಎತ್ಕೋಬೇಕು. ಎತ್ಕೊಂಡಿದ್ದಾದಮೇಲೆ ನೋಡಿ, ಕುಚ್ಚು ನಿಮಗೆ ಸ್ವಲ್ಪ ಲೆಂತೇ ಇರಲಿ, ಯಾಕೆಂದರೆ ಬೀಡ್ಗಳನ್ನ ಯೂಸ್ ಮಾಡಬೇಕಲ್ವ. ಹಾಗಾಗಿ ತುಂಬ ಶಾರ್ಟು ಅನ್ನೋದೇನು ಬೇಡ, ಮೀಡಿಯಮ್ ಲೆಂತಲ್ಲಿ ಸ್ವಲ್ಪ ಉದ್ದನೇ ಇರಲಿ. ಆ ರೀತಿಯಾಗಿ ಕುಚ್ಚನ್ನು ತಗೊಂಡು ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಎರಡನ್ನೂ ನೀಟಾಗಿ ಇಟ್ಕೊಂಡು ಒಂದು ಲೆವೆಲ್ ಮಾಡ್ಕೋಬೇಕು. ನೀಟಾಗಿ ಅದಕ್ಕೊಂದು ಫಿನಿಶಿಂಗ್ ಕೊಟ್ಟು, ಇವಾಗ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕಿಟ್ಕೊಂಡಿದ್ದೆ. ಆ ಜರಿ ದಾರದಿಂದ ಕುಚ್ಚನ್ನು ಕಟ್ಕೊಳ್ಬೇಕು. ಸೀರೆ ಕುಚ್ಚು ಹಿಂಭಾಗದಿಂದ ಚುಚ್ಚಿಬಿಟ್ಟು ಈ ರೀತಿ ಒಂದು 2-3 ಬಾರಿ ಸುತ್ಕೊಂಡಿದ್ದಾದಮೇಲೆ ಗಂಟು ಹಾಕ್ಕೊಳ್ಬೇಕು. ಅದು ಟೈಟಾಗಿ ಕುತ್ಕೋಬೇಕು. ಮತ್ತು ನೋಡಿ, ಈ ರೀತಿ ಅದನ್ನು ಇಟ್ಕೊಂಡು ಆ ಗಂಟು ಮೇಲೆ ನೀವೊಂದು ಕೈ ಇಟ್ಕೊಂಡು ಅದನ್ನು ಬ್ಯಾಲೆನ್ಸಿಂಗಲ್ಲಿ ಟೈಟ್ ಮಾಡಬೇಕು. ಈಗ ನೋಡಿ, ಇದನ್ನು ಕಟ್ ಮಾಡಬಾರ್ದು, ನಾವು ಹಾಗೇ ಇಟ್ಕೋಬೇಕು, ಯಾಕೆಂದರೆ ಬೀಡ್ ಆ್ಯಡ್ ಮಾಡಬೇಕಲ್ವ. ಸೊ ಮೊದಲಿಗೆ ನಾನಿಲ್ಲಿ ರೌಂಡ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಸೂಜಿ ಒಳಗೆ ನಾವಿವಾಗ ರೌಂಡ್ ಬೀಡನ್ನ ಹಾಕ್ಕೊಳ್ಳೋಣ. ಮತ್ತು ನಾವಿಲ್ಲಿ ಹೆಂಗೂ ದಾರ ಕಟ್ ಮಾಡಿಲ್ಲ, ಸೊ ಹಾಗಾಗಿ ಅರ್ಧ ಭಾಗ ಹಾಗೇ ಇರುತ್ತೆ, ಕೆಳಗಡೆ ಅರ್ಧ ಮೇಲ್ಗಡೆ ಅರ್ಧ ಹಾಗೇ ಇರುತ್ತೆ. ಈಗ ಆ ನೀಡಲ್ನ ಮಧ್ಯಕ್ಕೆ ನಾವು ಈ ರೀತಿ ಕೂರಿಸ್ಕೋಬೇಕು. ಗಂಟು ಹಾಕಿರ್ತೀವಲ್ಲ, ಅದ್ರ ಎಡ್ಜಿಗೆ ಈ ರೀತಿಯಾಗಿ ಕೂರಿಸ್ಕೊಂಡು ಆ ಬೀಡನ್ನ ಮೇಲ್ಗಡೆಗೆ ಇಟ್ಕೋಬೇಕು. ಇಟ್ಕೊಂಡು ಆನಂತರ ಮತ್ತೆ ಸೇಮು ಕುಚ್ಚು ಹಿಂಭಾಗದಿಂದ ಸೂಜಿನ ಮೇಲಕ್ಕೆ ಎತ್ಕೊಳ್ಳಿ. ಆನಂತರ ಒಂದು 2-3 ಬಾರಿ ಸುತ್ತಕೊಂಡು ಸೇಮ್ ಗಂಟು ಹಾಕ್ಕೊಂಡ್ವಿ ಅಲ್ಲ, ಅದೇ ರೀತಿಯಲ್ಲಿ ಗಂಟು ಹಾಕ್ಕೋಬೇಕು. ಟೈಟಾಗಿ ಕಟ್ಕೋಬೇಕು, ಬಿಚ್ಚೋಗಬಾರ್ದು ಜರಿ ದಾರ ನಮಗೆ. ಸೊ ಅದಕ್ಕೋಸ್ಕರ ನೀಟಾಗಿ ನೋಡಿ ಕಟ್ಕೋಬೇಕು, ಏಕೆಂದರೆ ಸ್ವಲ್ಪ ದಿನ ಆದಮೇಲೆ ಕುಚ್ಚುಗಳು ಬಿಚ್ಚೋಗಿಬಿಡುತ್ತೆ. ಯಾಕೆ ಅಂದರೆ ನಾವು ಜರಿ ದಾರನ ಈ ರೀತಿ ಕಟ್ಟಿದ್ದಾದಮೇಲೆ ಆ ಎಡ್ಜಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ, ಅದು ಸ್ವಲ್ಪ ದಿನ ಬಿಚ್ಚೋಗಿಬಿಡುತ್ತೆ. ಅದು ಬಿಚ್ಚೋಗಬಾರ್ದು ಅಂದರೆ ನೀವೇನು ಮಾಡಬೇಕಂದ್ರೆ, ಈ ಗಂಟು ಏನು ಕಾಣಿಸ್ತಾ ಇದೆಯಲ್ಲ, ಮತ್ತು ಹಿಂಭಾಗದಿಂದನೇ ಮಾಡ್ಕೊಳ್ಳಿ. ಹಿಂಭಾಗದಿಂದ ಸೂಜಿನ ಕೆಳಗೆ ಎತ್ಕೊಂಬಿಡಿ. ಮುಂದೆ ನಮಗೆ ಜರಿ ದಾರ ಕಾಣಿಸೋದು ಬೇಡ, ಆವಾಗ ನೀಟಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಕೆಳಗೆ ಎತ್ಕೊಂಡಿದ್ದಾದಮೇಲೆ ಕುಚ್ಚನ್ನು ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ ನೋಡಿ, ಇವಾಗ ಈ ರೀತಿ ರೆಡಿ ಆಯಿತು. ಇವಾಗ ನೆಕ್ಸ್ಟು ನಾನು ಬ್ಲ್ಯಾಕ್ ಕಲರ್ ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಇವಾಗ ನೋಡಿ, ಒಂದು ಕುಚ್ಚು ಕಟ್ಕೊಳ್ಳೋ ಅಷ್ಟು ಸ್ಪೇಸ್ನ ಬಿಡಬೇಕು. ಒಂದು ಕುಚ್ಚು ಕಟ್ಟಿದ್ರೆ ಎಷ್ಟು ಸ್ಪೇಸ್ ಬರುತ್ತೆ ಆ ಥರ ಅಷ್ಟು ಸ್ಪೇಸ್ನ ಬಿಟ್ಟು ನೆಕ್ಸ್ಟ್ ಕುಚ್ಚನ್ನ ಕಟ್ಕೊಳ್ಬೇಕು. ಸ್ಪೇಸ್ನ ಕೊಡಬೇಕು ಮಧ್ಯದಲ್ಲಿ ಸ್ವಲ್ಪ, ಯಾಕೆಂದರೆ ಅದು ಪಕ್ಕ ಕಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ, ಒಂದು ಪಾಯಿಂಟ್ ಸ್ಪೇಸ್ ಇರಬೇಕು. ಅದಕ್ಕೋಸ್ಕರ ಇವಾಗ ನಾವೇನು ರೆಡ್ ಕುಚ್ಚು ಕಟ್ಕೊಂಡ್ವಿ ಅಲ್ಲ, ಅದಕ್ಕಿಂತ ಲೆಂತ್ ಇರಬೇಕು. ಇದು ಬ್ಲ್ಯಾಕು ಅದಕ್ಕಿಂತ ಸ್ವಲ್ಪ ಲೆಂತೇ ಬರಬೇಕು, ಕೆಳಗಡೆಗೇ ಇರಬೇಕು. ಅದನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಕಟ್ಕೋಬೇಕು ಕುಚ್ಚನ್ನ. ಅದಕ್ಕಿಂತ ಲೆಂತ್ ಇರಲಿ, ಅದಕ್ಕಿಂತ ಸ್ವಲ್ಪ ಲೆಂತ್ ಜಾಸ್ತಿನೇ ಇರಬೇಕು. ಇದು ನೋಡಿ, ಈ ರೀತಿ ನಾರ್ಮಲ್ ಈಗ ಕುಚ್ಚು ಹೆಂಗೆ ಕಟ್ಕೊಂಡ್ವಿ ಅಲ್ಲ ರೆಡ್ದು, ಅದೇ ರೀತಿಯಲ್ಲಿ ಕಟ್ಕೊಳ್ಳೋಣ. ಕಟ್ಕೊಂಡು ಸೇಮ್ ನಾವು ಎಂಡಿಂಗ್ ಆಗೋವರೆಗೂ ಜರಿ ದಾರ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಕಟ್ಕೊಂಬಿಡೋಣ. ಕಟ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇವಾಗ ಆ ನೀಡಲ್ ಒಳಗಡೆಗೆ ನಾನಿಲ್ಲಿ ಬಾಕ್ಸ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಕ್ವೇರ್ ಬೀಡನ್ನ ಹಾಕ್ಕೊಳ್ಬೇಕು. ಫಸ್ಟಿಗೆ ರೌಂಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸ್ಕ್ವೇರ್ ಬೀಡನ್ನ ಹಾಕ್ಕೊಂಡು ಇದನ್ನು ಕೂಡ ಸೇಮು ಮಧ್ಯಕ್ಕೆ ಕೂರಿಸ್ಕೊಂಡ್ಬಿಡೋಣ. ನೀಟಾಗಿ ಥ್ರೆಡ್ನ ನೀಟ್ ಮಾಡ್ಕೋಬೇಕು. ಸಮ್ಟೈಮ್ಸ್ ಈ ರೀತಿಯಾಗಿ ಸಿಕ್ಕಾಕೊಂಡಂಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಾಡ್ಕೋಬೇಕು. ಕೂರಿಸ್ಕೊಂಡು ಆ ಎಡ್ಜಿಗೆ ಕರೆಕ್ಟಾಗಿ ನಾವು ಗಂಟು ಹಾಕಿದ್ದೀವಲ್ಲ, ಆ ಎಡ್ಜಿಗೆ ನೀಟಾಗಿ ಕೂರಿಸ್ಕೊಂಡು ಅದು ಬೀಡನ್ನ ಮೇಲಕ್ಕೆ ಮಾಡ್ಕೊಂಬಿಡಿ. ಮೇಲಕ್ಕೆ ಮಾಡಿಕೊಂಡು ನೆಕ್ಸ್ಟು ಜರಿ ದಾರದಿಂದ ಕಟ್ಕೊಂಬಿಡಬೇಕು. ಜರಿ ದಾರದಿಂದ ಕಟ್ಕೋಬೇಕು. ಬೀಡ್ ಕೆಳಗಡೆಗೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಕಟ್ಕೊಳ್ಳೋಣ. ನೀಟಾಗಿ ಗಂಟು ಹಾಕ್ಕೊಳ್ಬೇಕು. ಟೈಟಾಗಿ ಬಿಚ್ಚೋಗದಿರೋ ರೀತಿಯಲ್ಲಿ ನೀಟಾಗಿ ಗಂಟು ಹಾಕ್ಕೊಳ್ಬೇಕು. ಒಂದು 2 ಬಾರಿ ಸುತ್ಕೊಳ್ಳಿ, 2 ಬಾರಿ ಗಂಟು ಹಾಕ್ಕೊಳ್ಳಿ, ಸಾಕು. ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಟೈಟ್ ಮಾಡಿರ್ತೀವಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ ಜರಿ ದಾರನ. ಸೊ ಹಾಗಾಗಿ 2 ಬಾರಿ ಸುತ್ಕೊಂಡು 2 ಗಂಟು ಹಾಕ್ಕೊಂಡ್ರೆ ಸಾಕು. ಮತ್ತು ಇವಾಗನೂ ಕಟ್ ಮಾಡೋಂಗಿಲ್ಲ. ಫಸ್ಟ್ನೇದು ಇಷ್ಟಕ್ಕೇ ಕಟ್ ಮಾಡಿಬಿಟ್ವಿ ಅಲ್ಲ. ಸೊ ಇಲ್ಲಿ ನೋಡಿ ಇದನ್ನು ಕಟ್ ಮಾಡೋ ಆಗಿಲ್ಲ. ನೀಟಾಗಿ ಕೆಳಗಡೆ ಇದನ್ನು ನೀಟಾಗಿ ನೋಡಿ ಈ ರೀತಿ ಕೈಯಲ್ಲಿ ಹೋಲ್ಡ್ ಮಾಡ್ಕೊಂಬಿಡೋಣ. ಹೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸೂಜಿ ಏನಿದೆ ಆ ಸೂಜಿನ ಆ ಬೀಡ್ ಇನ್ನೊಂದು ಕಡೆ ಸೈಡ್ ಇರುತ್ತಲ್ಲ, ಒಂದು ಸೈಡಲ್ಲಿ ಈಗ ಕಟ್ಟಿದ್ದಾಯಿತು, ಇನ್ನೊಂದು ಸೈಡನ್ನ ಈ ರೀತಿಯಾಗಿ ತಗೋಬೇಕು. ಈ ರೀತಿ ಮತ್ತೆ ಬೀಡನ್ನ ಮಧ್ಯಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಿದ್ದಾದಮೇಲೆ ಇವಾಗ ಮತ್ತೆ ಕಟ್ಕೋಬೇಕು. ಆ ಬೀಡ್ ಕೆಳಗಡೆಗೆ ಮತ್ತೆ ಕಟ್ಕೊಳ್ಬೇಕು. ಸೊ ರೌಂಡ್ ಬೀಡನ್ನ ನಾವು ಆ ರೀತಿ ಯೂಸ್ ಮಾಡಿದ್ವಿ. ಸ್ಕ್ವೇರ್ ಬೀಡನ್ನ ಈ ರೀತಿಯಾಗಿ ಯೂಸ್ ಮಾಡ್ತಾಯಿದ್ದೀವಿ. ನಾವು ರೌಂಡ್ ಬೀಡನ್ನ ಕೂಡ ಆ ರೀತಿಯಾಗಿ ಮಾಡ್ಕೊಬೋದು. ಬಟ್ ನಾನು ಇದು ಡಿಸೈನ್ ಬೇರೆ ಥರ ಬರಬೇಕಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಕಟ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಟ್ಟು ಕುಚ್ಚನ್ನ ಹಿಂದೆ ತಿರುಗಿಸ್ಕೊಂಡು ಗಂಟೊಳಗಡೆಯಿಂದ ಸೂಜಿನ ಕೆಳಗೆತ್ಕೊಳ್ಳಿ. ಜರಿದಾರ ಬಿಚ್ಚೋಗಬಾರ್ದು ಅಂದರೆ ಇದನ್ನು ಫಾಲೋ ಮಾಡಿ. ಖಂಡಿತ ನಿಮಗೆ ಜರಿದಾರ ಬಿಚ್ಚೋಗೋದಿಲ್ಲ. ಇವಾಗ ಮತ್ತೆ ಕಟ್ ಮಾಡ್ಕೊಳ್ಳೋಣ ಕುಚ್ಚನ್ನ. ಸ್ವಲ್ಪ ಕುಚ್ಚು ಬಿಟ್ಬಿಟ್ಟು ನೋಡಿ, ಇವಾಗ ರೆಡ್ಗಿಂತ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ನೆಕ್ಸ್ಟ್ ಇವಾಗ ಮತ್ತೆ ರೆಡ್ ಕಲರು ಸೇಮ್ ಒಂದು ಕುಚ್ಚು ಕಟ್ಟುವಷ್ಟು ಒಂದು ಪಾಯಿಂಟ್ ಸ್ಪೇಸ್ನ ಬಿಟ್ಬಿಟ್ಟು ಕುಚ್ಚನ್ನ ರೆಡ್ ಕುಚ್ಚು ಯಾವ ರೀತಿ ಕಟ್ಕೊಂಡ್ವಿ ಅಲ್ಲ, ಸೇಮ್ ಅದೇ ರೀತಿ ಕಟ್ಕೊಂಡು ಹೋಗಬೇಕು. ರೆಡ್ ಕುಚ್ಚು ಎಷ್ಟು ಉದ್ದ ಇದೆ ಅಲ್ಲ ಅಷ್ಟೇ ಉದ್ದಕ್ಕೆ ಬರಬೇಕಿದು. ರೆಡ್ ಕುಚ್ಚು ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ನೋಡಿಕೊಂಡು ಕರೆಕ್ಟಾಗಿ ಕಟ್ಕೋಬೇಕು. ನೋಡಿಕೊಂಡು ಕೊನೆಗೆ ಬೇಕಾದ್ರೆ ಟ್ರಿಮ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಟ್ರಿಮ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಬಟ್ ಥ್ರೆಡ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲೇ ನೋಡ್ಕೊಳ್ಳಿ. ಅಂದಾಜಲ್ಲಿ ನಾವು ಅಷ್ಟು ಉದ್ದಕ್ಕೆ ಕಟ್ಕೊಂಡ್ರೂ ಆಗುತ್ತಲ್ವ. ಸೊ ಹಾಗಾಗಿ ಥ್ರೆಡ್ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾವು ನೀಟಾಗಿ ಕಟ್ಕೋಬೇಕು. ಸೇಮ್ ಅದೇ ರೀತಿಯಲ್ಲಿ ಈಗ ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕು. ಇದಕ್ಕೆ ಇವಾಗ ರೌಂಡ್ ಬೀಡೆ ಯೂಸ್ ಮಾಡೋದು. ಫಸ್ಟ್ ರೆಡ್ ಒನ್ ಏನು ನೀವು ಮಾಡಿದ್ದೀವಿ ಸೇಮ್ ಟು ಸೇಮು. ಫಸ್ಟಿಗೆ ರೌಂಡ್ ಬೀಡ್ ಬರುತ್ತೆ, ಆಮೇಲೆ ಸ್ಕ್ವೇರ್ ಬೀಡ್ ಬರುತ್ತೆ, ಆಮೇಲೆ ರೌಂಡ್ ಬೀಡ್ ಬರುತ್ತೆ. 3 ಕುಚ್ಚುಗಳು ಬರುತ್ತೆ. ಈಗ ಬೀಡನ್ನ ಮಧ್ಯಕ್ಕೆ ಸೇರಿಸ್ಕೊಂಡು ಅದನ್ನು ನೀಟಾಗಿ ಕೂರಿಸ್ಕೊಂಡು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚನ್ನ ನೀಟಾಗಿ ಕಟ್ಕೋಬೇಕು. ಕುಚ್ಚು ಕಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಏಕೆಂದರೆ ಅದು ಬಿಚ್ಚೋಗಿಬಿಡುತ್ತೆ. ತುಂಬ ಜನ ಆ ಥರ ಹೇಳಿದ್ದಾರೆ, ಕುಚ್ಚುಗಳು ಬಿಚ್ಚೋಗುತ್ತೆ, ಏನು ಮಾಡಬೇಕು ಯಾವ ರೀತಿ ಅನ್ನೋದನ್ನು. ಅದಕ್ಕೋಸ್ಕರ ಸೊ ಇದನ್ನು ಫಾಲೋ ಮಾಡಿ, ಮಿಸ್ ಮಾಡ್ತೀರಾ ಫಾಲೋ ಮಾಡಿ. ಹೊಸದಾಗಿ ಕಲಿತಾ ಇದ್ದರೆ ದಯವಿಟ್ಟು ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಇವಾಗ ರೆಡ್ ಕುಚ್ಚು ಎಷ್ಟುದ್ದ ಇದೆ ನೋಡ್ಕೊಳ್ಳಿ. ಬ್ಲ್ಯಾಕ್ ಕುಚ್ಚುಗೆ ಅದು ಎಲ್ಲಿಗೆ ಬರ್ತಾ ಇದೆ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇವಾಗ ಒಂದೇ ಸಮ ಅನ್ನಿಸ್ತಾ ಇದೆಯಾ. ಮತ್ತು ಏನಾದರೂ ಎಕ್ಸ್ಟ್ರಾ ಥ್ರೆಡ್ಗಳೇನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಂಬಿಡಿ. ನೀಟಾಗಿ ಒಂದು ಫಿನಿಶಿಂಗ್ ಕೊಡಬೇಕು, ನಾವು ಲೆವೆಲ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 3 ಕುಚ್ಚುಗಳು ಬರುತ್ತೆ. ಪಕ್ಕ 3 ಕುಚ್ಚುಗಳು ಬರುತ್ತೆ. ಇವಾಗ ನೆಕ್ಸ್ಟ್ ಸೆಟ್ ಮಾಡೋದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ, ನೀವು ಜಾಸ್ತಿ ಸ್ಪೇಸ್ ಬೇಡ ಅಂದರೂ 2 ಬೆರಳು ಅಳತೆ ತಗೊಳ್ಳಿ. ಇಲ್ಲ ತುಂಬ ಹತ್ರ ಬೇಡ ಅಂದರೆ 3 ಬೆರಳು ತಗೊಳ್ಳಿ. ನೋಡಿ ಈ ರೀತಿ 3 ಬೆರಳನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಆ 3 ಬೆರಳು ಎಡ್ಜಿಗೆ ಏನು ಬರುತ್ತೆ ಪಾಯಿಂಟು, ಅಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ ನಾನು 3 ಬೆರಳು ತಗೊಂಡಿದ್ದೀನಿ. 3 ಬೆರಳು ತಗೊಂಡು ಇಲ್ಲಿ ರೆಡ್ ಕಲರ್ ಕುಚ್ಚು ಸ್ಪೇಸಲ್ಲಿ ನಾನು ಗೋಲ್ಡ್ ಕಲರ್ ಯೂಸ್ ಮಾಡಿದ್ದೀನಿ. ಗೋಲ್ಡು ಬ್ಲ್ಯಾಕು ಗೋಲ್ಡು, ರೆಡ್ಡು ಬ್ಲ್ಯಾಕು ರೆಡ್ಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮು
3 ಬೆರಳ ಅಳತೆ ತೊಗೊಳ್ಳಿ. ರೆಡ್ಡು ಬ್ಲ್ಯಾಕು ರೆಡ್ ಮಾಡ್ಕೊಳ್ಳಿ, ಆಮೇಲೆ ಗೋಲ್ಡು ಬ್ಲ್ಯಾಕು ಗೋಲ್ಡು, ಈ ಥರ ಸೆಟ್ ಕಾಂಬಿನೇಷನಲ್ಲಿ ಹೋಗಬೇಕು. ನೋಡಿ ನಿಮಗೆ ಇವಾಗ ತೋರಿಸ್ತೀನಿ ಕಂಪ್ಲೀಟಾಗಿ ಮಾಡ್ಕೊಂಡಿರೋದನ್ನು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೂ ರಿಯಲ್ ಆಗಿ. ಆ್ಯಕ್ಚುಲಿ ನಾನು ಕಾಟನ್ ಸೀರೆಗೆ ಮಾಡಿರೋದು, ಅದರಲ್ಲೂ ಬ್ಲ್ಯಾಕು ರೆಡ್ಡು ಗೋಲ್ಡು ಕಾಂಬಿನೇಷನ್ ಅಂತೂ ಹೈಲೈಟ್ ಆಗಿತ್ತು, ಸೂಪರಾಗಿ ಅನ್ನಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಅಂತೂ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಟ್ರೈ ಮಾಡಿ. ಸಿಂಪಲ್ ಕುಚ್ಚುಗಳು ಅಥವಾ ಬಿಗಿನರ್ಸ್ಗಳು, ಕ್ರೋಶಾ ಬರದೇ ಇರೋರು ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ಸಿಂಪಲ್ಲಲ್ಲೇ ತುಂಬಾ ವೆರೈಟಿ ಆದಂಥ ಡಿಸೈನ್ಸ್ಗಳನ್ನ ಮಾಡ್ಕೋಬೋದು ನಾವು. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಲು ಮರಿಬೇಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.